ನೋಡಿ ರಾಜಾರಾಮ್ ಅವರೇ, ಅವ್ರು ಯಾರೋ ಫ್ಯಾಕ್ಟ್ರಿಗೋಸ್ಕರ ಬಂದಿದ್ದಾರೆ. ಅವ್ರಿಗೆ ನಮ್ಮ ಜಮೀನ್ಗಳು ಕೊಟ್ರೆ ಅದರಲ್ಲಿ ಫ್ಯಾಕ್ಟ್ರಿ ಕಟ್ತೀನಿ ಅಂತಿದ್ದಾರೆ. ಅದಕ್ಕೆ ನೀವೇನಂತೀರಾ? ಬಂಗಾರದಂತ ಬೆಳೆ ಬೆಳೆಯೋ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ಟೋ ಅವಶ್ಯಕತೆ ಇಲ್ಲ. ಮಾಡ್ತಿರೋ ವ್ಯವಸಾಯದಲ್ಲಿ ನಾವು ಲಾಭ ಇಲ್ದೇನೆ ವ್ಯವಸಾಯ ಮಾಡಿದ್ವಿ ಅಂತಂದ್ರೆ ನಮ್ಗೇನ್ ಸಿಗುತ್ತೆ ಹೇಳಿ? ಎಲ್ಲ ವ್ಯಾಪಾರ ಆಗ್ಬಿಟ್ಟಿದೆ ಯಜಮಾನ್ರೆ. ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಅನುಮತಿ ಕೊಟ್ರೆ ಜಮೀನ್ ಕೊಟ್ಟವ್ರು ಎಲ್ರಿಗೂ ಫ್ಯಾಕ್ಟ್ರಿಲ್ ಬರೋ ಲಾಭನ ನಮಗೂ ಹಂಚ್ತಾರಂತೆ. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಕೆಲಸ ಕೊಡ್ತೀನಿ ಅಂತಿದ್ದಾರೆ. ಎಲ್ರೂ ಸಂತೋಷವಾಗಿರ್ತಾರಲ್ವಾ ಯಜಮಾನ್ರೆ? ನನಗೂ ಅದೇ ಸರಿ ಅಂತ ಅನ್ನಿಸ್ತಿದೆ ಅಣ್ಣ. ತುಂಬಾ ಜನ ನಮ್ಮೂರಲ್ಲಿ ಕೆಲಸ ಸಿಗದೆ ಬೇರೆ ಊರಿಗೋ ಬೇರೆ ರಾಜ್ಯಕ್ಕೋ ಹೊರಟೋಗ್ತಿದ್ದಾರೆ. ಹೀಗಿರುವಾಗ ಫ್ಯಾಕ್ಟ್ರಿಗಳೇ ಇಲ್ಲಿಗೆ ಬಂದ್ರೆ ಯಾರು ಊರ್ ಬಿಟ್ಟು ಹೋಗುವಂತ ಅವಶ್ಯಕತೆ ಬರಲ್ವಲ್ಲ ಅಣ್ಣ. ಎಲ್ರೂ ಇಲ್ಲೇ ಇರ್ತಾರೆ. ಆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಂಡು ಅದರಿಂದ ಬರುವಂತ ಲಾಭದಲ್ಲಿ ಎಲ್ರೂ ಖುಷಿಯಾಗಿರ್ತಾರಲ್ವಾ? ಏನ್ ಮಾತಾಡ್ತಿದ್ಯಾ ಶಿವರಾಜು? ಫ್ಯಾಕ್ಟ್ರಿ ಕಟ್ಟಿದ್ರೆ ದುಡ್ಡು ಬರುತ್ತೆ ಅಂತ ನೀವು ಯೋಚಿಸ್ತಾ ಇದ್ದೀರಾ, ಆದ್ರೆ ಕಷ್ಟಗಳು ಬರುತ್ತೆ ಅನ್ನೋದನ್ನ ನೀವು ಮರಿತಾ ಇದ್ದೀರಾ. ಅದರಿಂದ ಬರೋ ವ್ಯರ್ಥ ಪದಾರ್ಥಗಳಿಂದ, ಹೊಗೆಯಿಂದ ಇಡೀ ಊರು ಕಲುಷಿತ ಆಗುತ್ತೆ. ಬೆಳೆ ಬೆಳೆಯೋ ಜಾಗದಲ್ಲಿ ವಿಷ ಬೆರೆತ್ಬಿಡುತ್ತೆ. ಹಸರಾಗಿರೋ ಭೂಮಿ ಬರಡು ಭೂಮಿ ಆಗೋಗುತ್ತೆ. ಮುಂದಕ್ಕೆ ಅದರಲ್ಲೊಂದು ಹುಲ್ಲು ಬೆಳೆಯಲ್ಲ. ಅರ್ಥ ಆಗ್ತಿದ್ಯಾ? ನಮ್ಗೇನು ಹೊಲ ಬೇಕಾಗಿಲ್ಲ ಅಂತ ತಾನೇ ಫ್ಯಾಕ್ಟ್ರಿ ಕಟ್ಟ ಕೊಟ್ಬಿಡೋಣ ಅಂತಿರೋದು. ಇಲ್ಲಿ ಫ್ಯಾಕ್ಟ್ರಿ ಕಟ್ಸೋದಕ್ಕೆ ನಾನು ಅನುಮತಿ ಕೊಡಲ್ಲ. ಫ್ಯಾಕ್ಟ್ರಿ ಬಂದ್ರೆ ನಮ್ ಜೀವನಕ್ಕೊಂದು ದಾರಿ ಆಗತ್ತೆ ಅಂತ ನಾವ್ ಅನ್ಕೋತಿದ್ರೆ ನೀವು ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಆ ಬೆಳೆ ಬೆಳೆದ್ರೇನೆ ನಿಮ್ ಹೊಟ್ಟೆ ನನ್ನ ಹೊಟ್ಟೆ ತುಂಬೋದು. 5 ಬೆರಳಿಂದ ತುತ್ತನ್ನ ತಿಂತೀವಿ. ನಮಗೆ ಹೊಲಗಳೇ ಮುಖ್ಯ. ಏನತ್ಗೆ ಇಲ್ಲಿಗೆ ಬಂದಿದ್ದೀರಾ? ಅಲ್ಲ ರಾಜಾರಾಮ್ ಅವರೇ, ಆವತ್ತು ನನ್ ಮಗಳಿಗೆ ಕಣ್ಣು ಹೊಟ್ಟೋಯ್ತು ಅಂತ ಅದಕ್ಕೆ ಕಾರಣ ನಿಮ್ ಸೋದರಳಿಯ ಅಂತ ಯಾವುದೋ ಕೋಪದಲ್ಲಿ ಮಾತಾಡಿ ನನ್ ಮಗಳನ್ನ ನಿಮ್ಮನೇಲಿ ಇಟ್ಕೊಂಡು ಅವಳ ಪ್ರಾಣನ ಉಳಿಸಿದ್ರಿ. ಇವಾಗ ನೋಡಿದ್ರೆ ನನ್ ಗಂಡನೂ ಇಲ್ಲ. ನಾನು ಒಬ್ಬಂಟಿ ಆಗಿದ್ದೀನಿ ರಾಜಾರಾಮ್ ಅವರೇ. ನನ್ ಜೊತೆಗೆ ನನ್ ಮನೆಗೆ ಅವಳನ್ನ ಕಳಿಸ್ಕೊಡಿ. ಅವಳಿಗೆ ಕಣ್ಣು ಹೋಗಿದ್ರು ಕೂಡ ಕಷ್ಟನೋ ನಷ್ಟನೋ ನಾನೇ ಹೇಗಾದ್ರೂ ಮಾಡಿ ನೋಡ್ಕೋತೀನಿ. ಈಗ ಏನಾಗಿದೆ ಅಂತ ಇದ್ದಕ್ಕಿದ್ದ ಹಾಗೆ ಬಂದು ನಿಮ್ ಮಗಳ ಬಗ್ಗೆ ಮಾತಾಡ್ತಿರೋದು? ಅವ್ರು ಹೋದ್ಮೇಲೆ ನಾನು ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ. ಜೊತೆಗೆ ಯಾರು ಇಲ್ಲದೆ ತುಂಬಾ ಬಿಕ್ಕು ಅನಿಸ್ತಿದೆ.